ಅಮ್ಮ ಸರ್ವಮಂಗಳೆ ಕಾಳಿ ಮಾತೆ, ಇಷ್ಟೊಂದು ರೂಪ ಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮತಹೀನನಾಗಿ ಮಾಡಿರುವ ಏಕೆ? ನಿನ್ನ ಆರಾಧಕಳ ಆಸೆಯನ್ನು ಅಳಿಸಿ ಪರರಿಂದ ಪರಿಹಾಸ್ಯಗೊಳಿಸುವಿಯಾ? ಬೇಡ ತಾಯಿ, ನಿನ್ನ ಬಳಿಗೆ ಕರೆತಂದಿದ್ದೇನೆ. ವಿದ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಅದೇನು ಹೇಳಿದ್ದು ನೀನೀಗ? ಈಗ ನಾನು ಹೇಳಿದ ಹಾಗೆ ನೀವು ಕೇಳ್ಬೇಕು. ಅಲ್ಲ, ನಾನು ಆಗ್ಲೇ ಹೇಳ್ದಲ್ಲಿ, ನೀ ಹೇಳ್ದಂಗೆಲ್ಲ ಕೇಳ್ತೀನಿ. ನಿನ್ ಶಾಲೆನಾದ್ರೂ ತಪ್ಪು ಹಂಗೆಲ್ಲ ಹೇಳ್ಬಾರ್ದಲ್ವಾ? ನೋಡಿ, ಕಾಳಿ ಈಗ ಸಂಚಾರಕ್ಕೆ ಹೋಗಿದ್ದಾಳೆ. ಮತ್ತಲ್ಲಿ ಅವಳೆ ಸ್ವಲ್ಪ ಕೇಳಿ. ಕೇಳ್ತೀನಿ. ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಿ. ಓಹೋ, ಬಾಗಿಲ ಜಡಾಯಿಸ್ಕೋಬೇಕಾ? ಅದ್ಯಾಕ? ನಾನು ಹೇಳಿದ ಹೌದು, ನೀ ಹೇಳ್ದಂಗೆಲ್ಲ ಕೇಳ್ಬೇಕು. ಆಮೇಲೆ ನೀನು? ನಾನಿಲ್ಲೇ ಕಾದಿರ್ತೇನೆ. ಕಾಳಿ ಬಂದಾಗ ನೀವು ಬಾಗಿಲು ತೆಗಿಬೇಡಿ. ವಿದ್ಯಾ ಬುದ್ಧಿ ಕೊಟ್ರೇನೆ ಬಾಗಿಲು ತೆಗಿಯೋದು ಅಂತ ಹೇಳಿ. ವಿದ್ಯಾ ಬುದ್ಧಿ ನಂಗೆ? ಒಂದ್ ಪಕ್ಷ ಕೊಡಕಿಲ್ಲ ಹೋಗು ಅಂತ ಹೇಳಿದ್ರೆ ಬಾಗಿಲು ತೆಗಿಬೇಡಿ. ಕೊಡ್ತೀನಿ ಅಂತ ಹೇಳಿದ್ರೆ ಬಾಗಿಲು ತೆಗೀರಿ. ಹಂಗನ್ನ ಬಂದೆ. ಈಗ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಅದೇನ ನೀ ಹೇಳಿದ್ದು? ಗೊತ್ತಾಯ್ತು. ಕಾಳಿ ಹೊರಕ್ ಹೋಗವಳೆ, ನಾನು ಒಳಕ್ ಹೋಗಿ ಬಾಗಿಲ್ನ ಜಡಾಯಿಸ್ಕೋಬೇಕು. ಕಾಳಿ ಬತ್ತಾಳೆ, ಬಾಗಿಲ್ನ ತೆಗಿ ಅಂತಾಳೆ. ನಂಗೆ ಇದ್ಯಾ ಬುದ್ಧಿ ಕೊಟ್ರೇನೆ ಬಾಗಿಲ್ನ ತೆಗಿಯೋದು. ಸರಿನಾ? ಸರಿ, ಬನ್ನಿ. ನನ್ನ ಒಬ್ಬನೇ ಬಿಟ್ಬಿಟ್ಟು ಒಂಟಿಗಿಂಟ ಹೋಗ್ಬಿಟ್ಟಿಯಾ? ನೀ ಕರ್ಕೊಂಬಂದ್ ಜಾಗ ಗೊತ್ತಾಯ್ಕಿಲ್ಲ ನಂಗೆ. ಇಲ್ಲ, ನಾ ಇಲ್ಲೇ ಇರ್ತೇನೆ. ಸರಿ, ಹಾಕಂತೀವಿ. ನಿಂಗೆ ನಾನು ಎದರಿಕೆ ಆದ್ರೆ ನನ್ ಕೂಕೋ ಇಲ್ಲೇ ಇರ್ತೀವಿ. ನೀವು ಬಾಗಿಲು ಹಾಕಿಕೊಳ್ಳಿ. ಹಾಕಂತೀನಿ.